That solution may not be fit for that girl whom you are going to apply. It is possible. ಅವ್ರ ಜೊತೆ ಕೂತ್ಕೊಂಡ್ರೆ ಆಗುತ್ತೆ. ಓನ್ಲಿ ಸಂಬಂಧ ಬೆಳೆಸಿದ್ರೆ, ಸಂವಾದ ಆದ್ರೆ ಎಲ್ಲ ಸರಿಯಾಗುತ್ತೆ. ಇದೇ ಸೊಲ್ಯೂಷನ್. ಇಟ್ಸ್ ಓನ್ಲಿ ಅವೇರ್ನೆಸ್. ನಾವೆಲ್ಲರಿಗೂ ಹ್ಯಾಬಿಟ್ಸ್ ಇದಾವೆ, ಇಲ್ಲ ಅಂತೀರಾ? ದೇ ಆರ್ ನಾಟ್ ನೋನ್ ಟು ದ ವರ್ಲ್ಡ್, ಬಟ್ ವೆನ್ ಇಟ್ ವಿಲ್ ಕಮ್ ಔಟ್ ಆಫ್ ಇಟ್, ಓನ್ಲಿ ಅವೇರ್ನೆಸ್ ಬಂದಾಗ. ಅದಕ್ಕೆ ಇಂಡಿಯಾ ಡಸಂಟ್ ಬಿಲೀವ್ ಇನ್ ಮೋಟಿವೇಶನ್, ಇಟ್ ಬಿಲೀವ್ಸ್ ಇನ್ ರಿಯಲೈಸೇಷನ್. ಆಧ್ಯಾತ್ಮಿಕವಾಗಿ ನೀವು ಬಿಲೀವ್ ಇನ್ ರಿಯಲೈಸೇಷನ್. ನಮ್ಗೆ ಒಳಗಡೆನೆ ರಿಯಲೈಸ್ ಆಗಬೇಕು, ಅವಾಗ ಮಾತ್ರ ನಾವು ಚೇಂಜ್ ಆಗ್ತೀವಿ. ಯಾರೋ ಈಗ ಮಹೇಶ್ ಅಂತ ಬಂದಿದ್ರು, ಹಿಂಗೆಲ್ಲ ಹೇಳಿದ್ರು, ಅದಕ್ಕೆ ನಾ ಬದಲಾವಣೆ ಆಗ್ತೀನಿ ಸುಳ್ಳು ಆಗೋದಿಲ್ಲ. ರಿಯಲೈಸ್ ಆಗಬೇಕು, ಒಳಗಡೆ ಏನೋ ತ್ರಾಸ ಆಗಬೇಕು. Right. Okay. Sir, thank you for the wonderful. I know why you're thanking me. I know. But you can tell me. Sir, ಇದು ಹಿಂಗಾಕಿದ್ದಾಳೆ ಅನ್ನೋದು ಗೊತ್ತೇ ಇದ್ದಿದ್ದಿಲ್ಲ ಸರ್, ಇವತ್ತು ಗೊತ್ತಾಯ್ತು. ಎರಡು ಪ್ರಶ್ನೆ ಇದೆ ಸರ್. ಒಂದು ಫಸ್ಟ್ ಥಿಂಗ್ ಇಸ್ ಮಕ್ಕಳಿಗೆ ಎಸ್ಪೆಷಲಿ ದ ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್. ಸೊ ಹೌ ಟು ಕಂಟ್ರೋಲ್ ದಟ್ ಅನ್ನೋದು ಫಸ್ಟ್ ಕ್ವಶನ್. ಸೆಕೆಂಡ್ ಕ್ವಶನ್ ಇಸ್ ಎಸ್ಪೆಷಲಿ ಟು suicidal tendency. ಹೌದು. So as an expert, how do you what is your basic suggestion so that we can overcome this problem? Sir, suicide is basically a temporary solution for permanent solution for a temporary problem. This is what Shiv Khera said. Okay, permanent solution for a temporary problem. ಇದು ಯಾಕೆ ಆಗ್ತಾ ಇದೆ ಮಕ್ಕಳಲ್ಲಿ ಅಂತಂದ್ರೆ, ಇದಕ್ಕೆ ಒಂದು ಸೊಲ್ಯೂಷನ್ ಹೇಳ ನಿಮ್ಗೆ. ಇವೆಲ್ಲ ಮಾನಸಿಕ ಒತ್ತಡದಿಂದ ಹೊರಗಡೆ ಬರಬೇಕು ಮಕ್ಕಳು ಅಂತಂದ್ರೆ ಏನ್ ಮಾಡ್ಬೇಕು ಅಂದ್ರೆ, put them into sports. Only two things can heal, sir. One is sports, other thing is music. Both are there in India, but both are removed from the curriculum. Can you understand? ಯಾವುದೇ ಸ್ಕೂಲಿಗೆ ಹೋಗಿ PE ಟೀಚರ್ಗೆ ಇವತ್ತು ರೆಸ್ಪೆಕ್ಟ್ ಇಲ್ಲ. PE ಟೀಚರ್ ಬರೀ BE ಆಫೀಸ್ಗೆ ಹೋಗೋದು, ಅಲ್ಲಿ ಹೋಗೋದು, ಇಲ್ಲಿ ಹೋಗೋದು, ಅಡ್ಮಿನಿಸ್ಟ್ರೇಟಿವ್ ಕೆಲಸದಲ್ಲೇ ಮುಗಿಸ್ಬಿಡ್ತಾರೆ. ಬಟ್ ಆಕ್ಚುಲಿ ಸ್ಪೋರ್ಟ್ಸ್ ಇಸ್ ಒನ್ ಥಿಂಗ್. ಯಾಕಂದ್ರೆ ಸ್ಪೋರ್ಟ್ಸ್ ಆಡಿದಾಗ ಎಲ್ಲ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಸೆರೋಟೋನಿನ್, ಆಕ್ಸಿಟಾಸಿನ್, ಓಕೆ, ಇವೆಲ್ಲ ರಿಲೀಸ್ ಆಗ್ತವೆ. ಗೊತ್ತಾಯ್ತಾ? ಇವು ರಿಲೀಸ್ ಆಗೋದ್ರಿಂದ ಮನುಷ್ಯ ಸದೃಢವಾಗಿರ್ತಾನೆ. ಆಮೇಲೆ ಆಟ ಆಡೋದ್ರಿಂದ ಸರ್, ಓಕೆ, ಆಟ ಏನೇನು ಕಲಿಸುತ್ತೆ ಹೇಳಿ? ಬೀಳೋದು ಹೇಳೋದು ಕಲಿಸುತ್ತೆ, ಗೆಲ್ಲೋದು ಸೋಲೋದು ಕಲಿಸುತ್ತೆ. ಬರ್ತೇನೆ ನಾಳೆ ಬರ್ತೇನೆ, ನಾಳೆ ಸೋಲಿಸಿಲ್ಲ ಅಂದ್ರೆ ಹೇಳಿ ಗ್ರಿಟ್ ಕಲಿಸುತ್ತೆ. ವಾಪಸ್ ಬಂದು ಮತ್ತೆ ಸೋತಾಗ ಮತ್ತೆ ಬರ್ತೀನಿ, ಸೋತೇನೆ ಒಂದ ಪಾಯಿಂಟ್ ಮತ್ತೆ ಬರ್ತೀನಿ, ಮತ್ತೆ ಗ್ರಿಟ್, ಮತ್ತೆ ಬೌನ್ಸ್ ಬ್ಯಾಕ್ ಕಲಿಸುತ್ತೆ ಆಟ. ನಾವೆಲ್ಲ ಇವತ್ತು ಬಹಳ ಗಟ್ಟಿಯಾಗಿದೆ. ಎದು ಗೊತ್ತಾ? ವಿ ಸ್ಟಡಿಡ್ ಇನ್ ಸೈನಿಕ್ ಸ್ಕೂಲ್ ಬಿಜಾಪುರ. ಅಷ್ಟ ನೋ ಅದರ್ ರೀಸನ್. ನಾವ್ ಏನ್ ಓದೇನೋ ಗೊತ್ತಿಲ್ಲ, ಸಬ್ಜೆಕ್ಟ್ ಅಂತೂ ನಂಗೆ ಏನು ಗೊತ್ತಿಲ್ಲ. ಯಾರೇ ಸೈನ್ಸ್ ಗಿನ್ಸ್ ಕೇಳಿದ್ರೆ ನಾ ಏನಾರ ಹೇಳಿ ದಾಟ್ಕೊಳ್ತೀನಿ, ಬಟ್ ನನ್ಗೆ ಏನು ಗೊತ್ತಿಲ್ಲ. ಬಟ್ ಲೈಫ್ ಟಫ್ ಆಗಿದ್ದಲ್ಲ, ಗೊತ್ತಾಯ್ತಾ? ಯಾಕಂದ್ರೆ ಸ್ಪೋರ್ಟ್ಸ್ ಆಡಿದ್ವಿ, ಅಷ್ಟ ಆಡಿದ್ವಿ. ಬೀಳೋದು ಹೇಳೋದು ಅಲ್ಲೇ ಗೊತ್ತಾಗೋದು. ಇವತ್ತಿನ ಮಕ್ಕಳಿಗೆ ಏನು ಗೊತ್ತೇ ಇಲ್ಲ. ಬೀಳೋದು ಗೊತ್ತಿಲ್ಲ, ಹೇಳೋದು ಗೊತ್ತಿಲ್ಲ, ಗೆಲ್ಲೋದು ಗೊತ್ತಿಲ್ಲ, ಸೋಲೋದು ಗೊತ್ತಿಲ್ಲ, ದುಗಿಸೋದು ಗೊತ್ತಿಲ್ಲ, ದುಗಿಸ್ಕೊಳ್ಳೋದು ಗೊತ್ತಿಲ್ಲ. ಹೌದಾ? ಜೀವನದಲ್ಲಿ ಯಾರೋ ಒಬ್ರು ನಾನು ದುಗಿಸ್ತಾರೆ ಅನ್ನೋದು ಗೊತ್ತಿರ್ಬೇಕಲ್ಲ. ಸುಮ್ಮನೆ ಏನಿಲ್ಲ, ಸುಮ್ಮನೆ ಹೊಟ್ಟಿರ್ತಾನೆ, ಒಬ್ಬ ಬಂದು ದುಗಿಸ್ತಾನೆ. ಯಾಕೆ ದುಗಿಸಿದಾರೆ? ಅವನ್ನ ದುಗಿಸ್ಕೊಂಡ ಏನ್ ಮಾಡವ? ನೀನ್ ದುಗಿಸ್ಕೊಂಡು ನೋಡಿ ಬಿಡುದಿಲ್ಲ ನೀನು ಅಂತೀವಲ್ಲ. ಜೀವನದಾಗ ಹಿಂಗ ಆಗ್ತಾವಿಲ್ಲ, ಸುಮ್ಮನೆ ಇರ್ತೀರಿ. ದೇರ್ ಇಸ್ ಅ ಪ್ರಾಬ್ಲಮ್. ಎಷ್ಟೋ ಜನಕ್ಕೆ ಎಂತೆಂತ ಟೆನ್ಷನ್ ಇದಾವೆ. ಬಾಜು ಮನೆ ಗಿಡದ ಎಲೆ ಬಂದು ನಿಮ್ ಕಂಪೌಂಡ್ ಬೀಳ್ತದೆ, ಟೆನ್ಷನ್ ರೀ ನೋಡಿ ಮತ್ತೆ ಬಿತ್ತ, ಬರೀ ಈಗಿನ ಕಸ ಹೊಡ್ಯಾಕ ಹುಟ್ಟೇನ್ ನಾ. ಇದ್ರಾಗ 30 ವರ್ಷ ಹೋಗಿತ್ತು. ಅದ್ ಗಿಡ ಎಲ್ಲಿ ಬಿಡುದಿಲ್ಲ, ಈಗ ಚೀರಾಡೋದು ಬಿಡುದಿಲ್ಲ. ಮುಂಜಾನೆ ಎದ್ಕೊಂಡು ಮೂಡ್ ಆಫ್ ಆಗ್ತದೆ. ಯಾಕೆ ಚೀರಾಡ್ತಿ? ಅಲ್ಲೊಂದು ದೊಡ್ಡ ತೆಗಿ, ಎಲ್ಲೆಲ್ಲಿ ಬಿಡ್ತಾವಲ್ಲ ಎಲ್ಲಿ, ಅಲ್ಲೊಂದು ದೊಡ್ಡ ತೆಗಿ, ಅವು ಎಲ್ಲಿ ಬೀಳಿ ಬಿತ್ತ ಮ್ಯಾಗ ಅದಕ್ಕೆ ಸ್ವಲ್ಪ ಇದನ್ನ ಮಾಡಿದ್ರೆ ಗೊಬ್ಬರ ಆಗ್ತಿತ್ತು. ಅದ್ ಪೂರಾ ಪ್ಯಾಕ್ ಮಾಡಿ, ಅಕ್ಕಾರ ನಿಮ್ ಎಲ್ಲಿ ಬಿದ್ದಿದ್ದು ಅಲ್ರಿ, ಇವತ್ತು ನೋಡ್ರಿ ಇಷ್ಟು ಇದಾಗೈತಿ, ಗೊಬ್ಬರ ಆಗೈತಿ, ಇದನ್ನ ಮಾರಾಕ್ ಹೊಂಟೀನಿ, ಅದಕ್ಕೆ ಇದಕ್ಕೆ 3,000 ರೂಪಾಯಿ ಸಿಗ್ತೈತಂತ್ರಿ. ಅಕ್ಕಿ ಬಂದು ಪೂರಾ ಒಂದು ಇದನ್ನ ಕಟ್ತಾಳೆ ಹೊಟ್ಟೆ ಐತಿ. ಬಟ್ ಚೀರಾಡೋ ಲಕ್ಷಣ ಅಲ್ಲ, ಗೊತ್ತಾಯ್ತಾ ಸರ್? ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೇನೆ ಸರ್, ಒನ್ ಇಸ್ ಸ್ಪೋರ್ಟ್ಸ್, ಸೆಕೆಂಡ್ ಒನ್ ಇಸ್ ಮ್ಯೂಸಿಕ್. ಐದರ್ ಆಫ್ ದೀಸ್ ಟು ಯು ನೀಡ್ ಟು ಪುಟ್. ಯು ಮೇ ಒಂದು ಮ್ಯಾಥ್ಸ್ ಕ್ಲಾಸ್ ಕಡಿಮೆ ಮಾಡಿ, ಒಂದು ಸೈನ್ಸ್ ಕ್ಲಾಸ್ ಕಡಿಮೆ ಮಾಡಿ, ಬಟ್ ಪುಟ್ ದೆಮ್ ಫಾರ್ ದೀಸ್ ಟೂ ಥಿಂಗ್ಸ್. ಅವಾಗ ಬ್ರೈನ್ಗೆ ಬಹಳ ಒಂದು ಫ್ರೆಶ್ನೆಸ್ ಇರುತ್ತೆ. ಅದೇ ಮ್ಯಾಥ್ಸ್ ಅನ್ನ ಜಲ್ದಿ ಕಲಿತಾರೆ. ಓನ್ಲಿ ಸೊಲ್ಯೂಷನ್. ಏನು ಹೇಳಿ, ಸುಸೈಡಲ್ ಟೆಂಡೆನ್ಸಿ ಹೋಗ್ಬೇಕಂದ್ರೆ ಅದು ಯಾವುದೇ ಸ್ಪೋರ್ಟ್ಸ್ ಮನ್ ಸುಸೈಡ್ ಮಾಡ್ಕೊಂಡಿದ್ದು ಕೇಳಿದ್ದಾನೆ. ಯಾರನ್ನ ಕೊಲ್ತಾನ ಹೋಗ್ತಾರೆ, ಗೊತ್ತಾಯ್ತಾ? ಸೊ ದಟ್ ಈಸ್ ವಾಟ್ ಯು ನೀಡ್ ಟು. ಆಮೇಲೆ ಡಿಸ್ಟ್ರಾಕ್ಷನ್ ಸರ್, ಇದು ಇನ್ನೂ ಡಿಸ್ಟ್ರಾಕ್ಷನ್ಸ್ ಆಗ್ತವೆ. ಯು ನೀಡ್ ಟು ಬಿ ರೆಡಿ ಫಾರ್ ಇಟ್. ಆಮೇಲೆ ಇನ್ನೂ ಒಂದು ಮೆಸೇಜ್ ಹೇಳ್ತೇನೆ.
ಗಾಬರಿ ಇಷ್ಟೆಲ್ಲ ಆಗಿದ್ದು ಗಾಬರಿ ಭಾಳ ಆಗ್ಯಾವ. ಒಂದು ಗುಡ್ ನ್ಯೂಸ್ ಹೇಳ್ತೇನೆ ನೋಡಿ. ಇದೇನ್ ಜನರೇಷನ್ ಇದೆ ಅಲ್ಲ ಸರ್, ಜನರೇಷನ್ ಆಲ್ಫಾ ಅಂಡ್ ಬೀಟಾ, ದೇ ಆರ್ ಗೋಯಿಂಗ್ ಟು ಬಿ ದ ಹೈಲಿ ಸ್ಪಿರಿಚುವಲ್ ಜನರೇಷನ್. ದೇ ಆರ್ ಆಲ್ ಸ್ಪಿರಿಚುವಲ್. ಯಾರಿಗೆ ಚಪ್ಪಾಳಿ ನಿಮಗನ ಎಂತ ರೆಡಿ ಮಾಡಿದ್ರು? Honestly, that is the research. It is done. Already Japan ನಲ್ಲಿ there is a research done. Japan ನಲ್ಲಿ 200 children they have identified, highly conscious children who can see through. ಅಂದ್ರೆ ನಾವು ಈ ರೂಮ್ ನಲ್ಲಿ ಕೂತ್ಕೊಂಡಿದ್ದೇವೆ, ಓಕೆ, ಮಗು ಈ ರೂಮ್ ನಲ್ಲಿ ಕೂತ್ಕೊಂಡಿದ್ದೆ, ನಾನು ಆ ರೂಮ್ ನಲ್ಲಿ ಕೂತ್ಕೊಂಡಿದ್ದೇನೆ, ಎಲ್ಲ ವಾಲ್ ಇದೆ, ಎಲ್ಲ ಇದೆ. ಅಲ್ಲಿ ಒಂದು ನಾ ಪುಸ್ತಕ ಭಗವದ್ಗೀತೆ 18ನೇ ಚಾಪ್ಟರ್ ತೆಗಿತೇನೆ, ತೆಗೆದು ನಾವು ಓದ್ತಾ ಇದ್ದೇನೆ ಅಂದ್ರೆ ಮಗು ಇಲ್ಲಿ ಕೂತ್ಕೊಂಡು ಅದನ್ನು ಓದುತ್ತೆ. ಇಟ್ ಕ್ಯಾನ್ ಸಿ ಥ್ರೂ. ಅಲ್ಲಿ ನೋಡಿದ್ರೆ ಸಾಕು, ನಿಮ್ಗೆ ಯಾವ ಚಾಪ್ಟರ್ ಓದ್ತಾ ಇದೆಯಾ, ಏನು ಓದ್ತಾ ಇದೆ ಅದು ಕಾಣಿಸುತ್ತೆ. ದಿಸ್ ಇಸ್ ಕಾಲ್ಡ್ ದ ಫ್ಯೂಚರ್ ಚಿಲ್ಡ್ರನ್, ಗಿಫ್ಟೆಡ್ ಚಿಲ್ಡ್ರನ್. ಅಂಥವು ನಮ್ಮ ಊರಲ್ಲಿ ಸಿಕ್ಕಾಪಟ್ಟೆ ಇದ್ದಾವೆ. ಬಟ್ ನಮ್ಮಲ್ಲಿ ಐಡೆಂಟಿಫೈ ಮಾಡೋ ಪ್ರೊಸೆಸ್ ಇಲ್ಲ, ಯಾಕಂದ್ರೆ ನಾವು ಜಾಗೃತನೇ ಹಾಕಿ. ನಿಮ್ಮ ಮನೆಯಲ್ಲಿ ಆ ಗಿಫ್ಟೆಡ್ ಚೈಲ್ಡ್ ಇರ್ಬೋದು, ನಿನ್ನ ಸಲುವಾಗಿ ನಿನ್ನ ಜೊತೆ ಮ್ಯಾಚ್ ಆಗ್ತಿಲ್ಲ, ಅದು ಏನೇನೋ ಮಾತಾಡ್ತಾನೆ, ದೊಡ್ಡ ದೊಡ್ಡ ಮಾತಾಡ್ತಾನೋ. ಈ ಸಣ್ಣ ವಯಸ್ಸಿಗೆ ಇವೆಲ್ಲ ಹೊಡಿಲ್ಲ ನೀನು ABCD ಬಗ್ಗೆ. ಹೌದಾ, ನೀನೇ ನಿಂದು ಕಾನ್ಶಿಯಸ್ ನೀನ್ ಬ್ರೇಟ್ ಆಗಿಲ್ಲ ಅಂತ ಆ ಮಕ್ಕಳನ್ನ ಎದಕ್ಕೆ ಕೇಳ್ಬಿಡ್ಸಿ? ಫೈಂಡ್ ಔಟ್ ದ ರೈಟ್ ಪ್ಲೇಸ್, ಪುಟ್ ದಮ್ ಇನ್ ಟು ದ ರೈಟ್ ಪ್ಲೇಸ್. ಅದಕ್ಕೆ ನೋಡಿ ಇವತ್ತು ಚೈಲ್ಡ್ ಪ್ರಾಡಿಜಿಸ್ ಯು ಕ್ಯಾನ್ ಸಿ ಆನ್ ದ ಟಿವಿ ಲೈಕ್. ನೋಡಿ ಸಣ್ಣ ಹುಡುಗರಿ ಅವ್ನು ಹಿಂಗ್ ಮಾಡಿದ, ಒಂದು ಸಣ್ಣ ಕಂಪ್ನಿ ಈಗ 10th ಸ್ಟ್ಯಾಂಡರ್ಡ್ ಅಂತ ಒಂದು ಸ್ಟಾರ್ಟ್ಅಪ್ ಮಾಡಿ ಅಂತ 100 ಕೋಟಿ ರೂಪಾಯಿ. ನೀವೇನಂತೀರ ಅವಾಗ? ಆ ಹುಡುಗರು ಪಾಪ ನಾನು ಸ್ಟಾರ್ಟ್ಅಪ್ ಮಾಡ್ತೀನಿ. You understand, like, because you don't have confidence. Why not? ನೀವು ಸ್ಟಾರ್ಟ್ ಮಾಡ್ತೀವಿ, ಲೆಟ್ಸ್ ಲೈಕ್ ವಾಟ್ ಇಸ್ ಸ್ಟಾರ್ಟ್ಅಪ್, ಲೆಟ್ಸ್ ಟೇಕ್ ಅಪ್. ಓಕೆ, ಯಾವಾಗ ಕೂತ್ಕೊಳ್ಳೋಣ? ಸಾಯಂಕಾಲ 1 ಗಂಟೆ ಕೂತ್ಕೊಳ್ಳೋಣ. ಓಕೆ, ಡೂ ಸ್ಟಾರ್ಟ್ಅಪ್. ನೀನು ಮಾಡಿ, ಏನ್ ಮಾಡ್ತೀವಿ, ಯಾವ ವಿಷಯದ ಬಗ್ಗೆ ಮಾಡ್ತೀವಿ, ಲೆಟ್ಸ್ ಎಕ್ಸ್ಪ್ಲೋರ್. ಅದು ಪೇಷನ್ಸ್ ಇಲ್ಲ, ಯಾಕಂದ್ರೆ ಇದೆಲ್ಲ ಎಂಡ್ ಅಪ್ ಆಗಿದೆ. ಒಂದು ಸ್ಟಾರ್ಟ್ಅಪ್ ಜನರೇಷನ್ ಸಿ ದ ಪ್ರಾಬ್ಲಮ್ ಮೊಬೈಲ್. ಅದನ್ನ ಹೇಗೆ ಸರ್ ಡೀಲ್ ಮಾಡೋದು? ಈಗ ನಾವೆಲ್ಲ ಒಂದು ಕೈಂಡ್ ಆಫ್ ಜನರೇಷನ್ ವೈ ಅಲ್ಲಿ ಇದೀವಿ. ಏನ್ ಗೃಹಸ್ಥಾಶ್ರಮದ ಎಲ್ಲ ಹೇಳಿದ್ರು ಐ ಥಿಂಕ್ ಅದೆಲ್ಲ ನಮ್ಗೆ ಅಪ್ಲೈ ಆಗ್ತದೆ. ಈ ಕಡೆ ಜನರೇಷನ್ ಝೀನು ಡೀಲ್ ಮಾಡಬೇಕು, ಈ ಕಡೆ ಜನರೇಷನ್ ಎಕ್ಸಸ್ ಡೀಲ್ ಮಾಡಬೇಕು. ಮೇನ್ ಆಗಿ ಈಗ ನಮಗೆ ಅದನ್ನ ಸಂಭಾಳಿಸೋದು ಬಹಳ ಕಷ್ಟ ಆಗುತ್ತೆ. ಅಪ್ಲೈ ಮಾಡ್ಬೋದು ಸರ್, ನೀವು ಹೇಳ್ದಾಗೆ. ನಮ್ಮ ಜೀವನ ಮೇಡಮ್ ಈಗ ಯಾವ್ದಾದ್ರು ಒಂದು ಆಶ್ರಮ ಇಂಟ್ರೊಡ್ಯೂಸ್ ಹಾಗಿಲ್ಲ ಸರ್, ನಮ್ಮ ಜೀವನ ಅದರಲ್ಲೇ ಕಳೆದೋಗುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ. ಎಂಜಾಯ್ ಮಾಡಬೇಕು. ಜನರೇಷನ್ ಝೀರೋ ಈ ಮೊಬೈಲ್ ಅಡಿಕ್ಷನ್ ಹೆಂಗೆ ಸರ್ ಮಾಡಬೇಕು? ಯಾಕಂದ್ರೆ ಅದನ್ನ ನಾವು ತೆಗೆಯಕ್ಕೆ ಆಗ್ತಲ್ಲ ಅವ್ರ ಜೀವನದಲ್ಲಿ. ನಾನು ಹೇಳ್ತೀನಿ, ಬಿಕಾಸ್ ದ ಮೊಬೈಲ್ ಇಸ್ ಎಂಗೇಜಿಂಗ್ ದಮ್, ಯು ಆರ್ ನಾಟ್ ಎಂಗೇಜಿಂಗ್ ದಮ್, ದ ಮೊಬೈಲ್ ಇಸ್ ವಿನ್ನಿಂಗ್ ಓವರ್ ಯು, ದಟ್ಸ್ ಆಲ್. ಯು ಸ್ಟಾರ್ಟ್ ಎಂಗೇಜಿಂಗ್ ದಮ್, ರೈಟ್? ಮೊಬೈಲ್ ಇಸ್ ಈಗ ನಾವು ಎಂಗೇಜ್ ಮಾಡೋದಿಲ್ರಿ, ಮೊಬೈಲ್. ಸಿ ಅಲ್ಟಿಮೇಟ್ಲಿ ಚಿಲ್ಡ್ರನ್ ವಾಂಟ್ ಸಮ್ ಎಂಗೇಜ್ಮೆಂಟ್ ಅಂಡ್ ಎಂಟರ್ಟೈನ್ಮೆಂಟ್. ಗೊತ್ತಾಯ್ತಾ? ಎಲ್ಲರಿಗೂ ಬೇಕು, ನಮಗೆ ಒಂದು ಎಂಗೇಜ್ಮೆಂಟ್ ಬೇಕು, ಒಂದು ಎಂಟರ್ಟೈನ್ಮೆಂಟ್ ಬೇಕು. ಸೊ ಇವತ್ತು ತಂದೆ ತಾಯಿಗೆ ಸಮಯ ಇಲ್ಲ, ಯು ಆರ್ ನಾಟ್ ಎಂಗೇಜಿಂಗ್ ವಿತ್ ದೆಮ್. ಈಗ ಮನೆಗೆ ಹೋಗ್ತೀರಾ, ನೀವು ಹೋದ್ಕೂಳೆ ಈಗ ಎಷ್ಟು ಖುಷಿ ಇದಾರೋ ಗೊತ್ತಿಲ್ಲ ಮಕ್ಕಳು. ನೀವು ಅಪ್ಪ ರಿಯಲ್ ಸಂಡೇ ಪಾ ಇವತ್ತು ಮಸ್ತ್ ಮಜಾ ಇದಾವೆ, ಏನೇನ್ ಮಾಡ್ಕೊಂಡು ತಿಂತಾ ಇದಾವೋ, ಏನೇನು ಓಕೆ ಮ್ಯಾಗಿ ಮೇಲೆ ಇದನ್ನ ಹಾಕೊಂಡು ಇದನ್ನ ಮಾಡಿ ಏನೇನ್ ಮಸ್ತ್ ಮಜಾದಾಗದವ್ರು. ನೀವು ಬಂದ್ಕೊಳ್ಳಿ ಗಾಬರಿ ಅಂದ್ರೆ ಬಂದಿದ್ರೆ ಪ್ರಾಬ್ಲಮ್ ಇಲ್ಲ. ನೀವು ಬಂದ ತಕ್ಷಣ ಮ್ಯೂಸಿಕ್ ಆಯ್ತು, ಪಪ್ಪ ಬಾ ಇಲ್ಲಿ ಡ್ಯಾನ್ಸ್ ಮಾಡೋಣ, ಬಾ ಅಲ್ಲಿ ನೀನು ಹೋಗಿ ಡ್ಯಾನ್ಸ್ ಮಾಡ್ಬೇಕು. ಬಿಡೋಲ್ಲ, ಎಲ್ಲಿ ಡ್ಯಾನ್ಸ್ ನೀ ಮಾಡಿ. ಅದಕ್ಕೆ ಅಲ್ಲಿ ಮೊಬೈಲ್ನಾಗ ಒಬ್ಬಾಕಿ ಡ್ಯಾನ್ಸ್ ಮಾಡ್ತಿರ್ತಾಳ, ಆಕಿ ಜೊತೆ ಈಕೆ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಅಲ್ಟಿಮೇಟ್ಲಿ ದೇರ್ ಇಸ್ ನೋ ಅಡಿಕ್ಷನ್, ಇಸ್ ಓನ್ಲಿ ಎಂಗೇಜ್ಮೆಂಟ್ ಪ್ರಾಬ್ಲಮ್. ಏನು ಅಂಡರ್ಸ್ಟ್ಯಾಂಡ್? ನಿಮ್ಮ ಮನೆಗೆ ಯಾರು ನಿಮ್ಮ ಜೊತೆ ಮಾತಾಡೋದಿಲ್ಲ ಅಂದ್ರೆ ನೀವು ಪಕ್ಕದ ಮನೆಗೆ ಹೋಗಿ ಮಾತಾಡ್ಕೊಂತ ಕೂತ್ಕೊಳ್ತೀವಿ, ಹೌದಾ? ಇದು ಎಂಗೇಜ್ಮೆಂಟ್. ಸೊ ಅದಕ್ಕೆ ಸಿಫ್ಟ್ ದಟ್ ಎಂಗೇಜ್ಮೆಂಟ್. ಪ್ರಾಬ್ಲಮ್ ಏನಾಗ್ತಾ ಇದೆ ಅಂದ್ರೆ ದ ಕಂಟೆಂಟ್. ಇವರೆಲ್ಲ ಏನಿದ್ದಾರೆ ಈಗ ಫೇಸ್ಬುಕ್, ದೇ ಹ್ಯಾವ್ ಅಟೆನ್ಷನ್ ಮ್ಯಾನೇಜರ್ ಅಂತ ಹೇಳಿದೆ, ದೇ ಆರ್ ವರ್ಕಿಂಗ್ ಆನ್ ಅವರ್ ಮೈಂಡ್, ಹೌ ಟು ಕೀಪ್ ಯು ಎಂಗೇಜ್ಡ್ ಅಂತ. ನಾವು ಪೇರೆಂಟ್ಸ್ ಇದ್ದವರು ನಮ್ಮ ಮಕ್ಕಳನ್ನ ಹೆಂಗೆ ಎಂಗೇಜ್ ಇಡ್ಬೇಕಂತ ಈ ನೆಕ್ಸ್ಟ್ ವೀಕ್ ಪ್ಲಾನ್ ಇದೆ ಅಮ್ಮ, ನಿಮ್ಮ ಮಕ್ಕಳದ್ದು ಏನೇನು ಮಾಡ್ತೀರಾ ಅಂತ ಹೇಳಿ? Do you have a plan for next week other than school? What else you are going to expose to them in the ಮುಂದಿನ ವಾರದಲ್ಲಿ? ಈಗ ಇವತ್ತು 2ನೇ ತಾರೀಕು, 3ನೇ ತಾರೀಕಿಂದ 10ನೇ ತಾರೀಕುವರೆಗೆ is there any plan that you have made for your children? ಇಲ್ಲ, ಬಂದಂಗೆ ಹೊಂಟ್ರಿ ನೀವು. ಬಟ್ ಅಲ್ಲಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬ್ನದೆಲ್ಲ ಪ್ಲಾನ್ ಮಾಡಿಟ್ಟ. ನಮ್ಮ ಮಕ್ಕಳ ಮೇಲೆ ಅವ್ರು ರಿಸರ್ಚ್ ಮಾಡ್ತಾರೆ. ಇವಂಗ ಪೇಪಾ ಪಿಗ್ ಲೈಕ್ ಆಗ್ತಿದ್ರೆ ಪೇಪಾ ಪಿಗ್ ಕಳ್ಸ್ಕೊಂತ ಇರ್ತಾರ. ಅದಕ್ಕೆ ನಿಮ್ಗೆ ಮಾಡ್ತಿರ್ತೀವಿ ಬಹಳ ಜನ ಲೈಕ್. ಬಿಕಾಸ್ ಇನ್ನೊಂದಿದೆ ಕಾರ್ಟೂನ್ಸ್, ಇನ್ನು ಬಹಳ ರಿಸರ್ಚ್ ಇದೆ. ಐ ಕ್ಯಾನ್ ಟೆಲ್ ಯು ಲಾಟ್ ಆಫ್ ಥಿಂಗ್ಸ್. ರಿಸರ್ಚ್ ಪ್ರಕಾರ ಕಾರ್ಟೂನ್ ಹುಡುಗರು ಯಾರು ನೋಡ್ತಾರೆ, ಅದು ಮೂಕ ಚಿತ್ರಗಳನ್ನ, ವೇರ್ ದೇರ್ ಇಸ್ ಟಾಮ್ ಅಂಡ್ ಜೆರಿ ಇಂಥವೆಲ್ಲ ಅಲ್ಲಿ ಮಾತಿಲ್ಲ, ಅಂಥವ್ ಯಾರು ನೋಡ್ತಾರಲ್ಲ ಅವ್ರು ಬಾಯಿ ಬರ್ತಾ ಇಲ್ಲ.
ದೇ ಕಾಂಟ್ ಸ್ಪೀಕ್ ಅರ್ಲಿ. ಹೌದಾ? ನೀ ಕಾರ್ಟೂನ್ ನೋಡುವಾಗ ಎಂತ ಕಾರ್ಟೂನ್ ನೋಡ್ತಾನೆ ಅಂತ ನೀವು ನೋಡ್ಬೇಕಲ್ಲ. ಹೌದಾ? ಈಗ ಟಾಮ್ ಅಂಡ್ ಜೆರ್ರಿ ನೋಡ್ತಾ ಇದ್ದಾನೆ ಹುಡುಗ, ನೀನು ಹೋಗಿ ಪಕ್ಕ ಏನ್ ನೋಡ್ತಾ ಇದ್ದೀಯ ಅವರೇ ನೋಡ್ಬೇಕು. ಅವನ ಅಲ್ಲಿ ಅದು ಜಿಗಿದಿರ್ತಿದ್ದು ಅದಿರ್ತದ, ನೀನು ಸೀರಿಯಸ್ ನೋಡು, ನಿಂದೆಲ್ಲ ವೈಬ್ರೇಷನ್ ಸ್ಟಾಪ್ ಆಗ್ಯಾವ, ನಿನ್ನ ಮುಗ್ದೈತಿ. ಪಾಪ ಜಿಗಿದಾಡ ಅಂತಿದ್ದೆ ನೋಡಿ, ನಾನು ಜಿಗಿದಾಡೋದೈತೆ ಸೀನು, ಜಿಗಿದಾಡ ನೀನು ಸ್ಟಾಪ್ ಮಾಡ್ತೀಯ ಅದನ್ನ. ಅದ್ ಬಿಟ್ಕೊಂಡು ನೋಡು 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 ನೋಡು, ಅದು ಟಾಮ್ ಹೋಗಿ ಡಕ್ ಟಕ್ 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 ಜರಿ ಹೊಡೆದು ಕಡಿಗೆ ಏನೋ ಕಸ್ಕೊಂಡು ತಿಂತೈತ ಅದು. ಅದ ಮುಗಿದ್ಮೇಲೆ ಪುಟ್ಟ ಏನ್ ತಿಳ್ಕೊಂಡೆ ಅಂತ ಕೇಳ್ಬೇಕಾದ್ರೆ ಆ ಹುಡುಗ ಪಪ್ಪ ಹೊಡಿಬಾರ್ದು, ಎಷ್ಟು ಹೊಡಿತು ಪಾಪ ಅಂತಂದ್ರೆ ನೀವ್ ಹುಡುಗ ದಾರ್ಯಾಗ ಅಂದ್ಕೊಂಡು ಪಪ್ಪ ಹಿಂಗ್ ಹೊಡೆದ್ರೆ ನೋಡು ಚಲೋ ಸಿಗ್ತೈತೆ ಅಂದ್ರೆ ಒಂದ್ ದಿವ್ಸ ನಿಂಗೆ ಹೊಡಿತಾನ. ಮೆಸೇಜ್ ಅದು, ಅದೇ ಸಂಸ್ಕಾರ ಅಲ್ಲ. ವಾಟ್ ಸಿ ಚಿಲ್ಡ್ರನ್ ಅಲ್ಲಿ ಏನ್ ಕಾಣಿಸುತ್ತೆ ಇಂಪಾರ್ಟೆಂಟ್ ಅಲ್ಲ ಸರ್, ಅದರಿಂದ ಏನ್ ತಗೊಳ್ತಾ ಇದಾರೆ ಅದು ಬಹಳ ಇಂಪಾರ್ಟೆಂಟ್. ನಿನಗೇನ್ ಕಾಣಿಸುತ್ತೆ ಬೇರೆನೇ ಕಾಣಿಸುತ್ತೆ ಅದು. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ನೀ ಏನ್ ಕಾಣಿಸುತ್ತೆ ಅದು ಬಹಳ ಇಂಪಾರ್ಟೆಂಟ್. ಈಗ ನಾನು ಈ ಶರ್ಟ್ ಹಾಕೊಂಡೇನೆ, ಗ್ರೀನ್ ಶರ್ಟ್ ಹಾಕೊಂಡೇನೆ, ಹೌದಾ? ಸಪೋಸ್ ನಿನಗೆ ಗ್ರೀನ್ ಬಾರಿ ಇದೆ, ಈ ಮೇ ಬಿ ಎನ್ವಿರಾನ್ಮೆಂಟಲ್ ಫ್ರೆಂಡ್ಲಿ ಅದಕ್ಕೆ ಹಾಕೊಂಡಾರ, ಇಲ್ಲ ಗ್ರೀನ್ ಚಲೋ ಕಾಣ್ತೈತೆ ಅವ್ರಿಗೆ ಅಂತ ಅನ್ಬೋದು. ಇಲ್ಲ ಮೋಸ್ಟ್ಲಿ ಇವ್ರೇನ್ರ ಪಾಕಿಸ್ತಾನದವ್ರು ಹೇಳಕ್ಕಾಗಲ್ಲ. ನೀ ಏನ್ ಅನ್ಕೊಂತಿ ಅದೇ ಕರೆಕ್ಟ್. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್? ಹಂಗೆ ನಮ್ಮ ವಯಸ್ಸಲ್ಲೇ ಹಿಂಗ ಆಗ್ತಾರೋ ಮಕ್ಕಳನ್ನು ನೋಡೋದು ಇಂಪಾರ್ಟೆಂಟ್. ನೋಡಿದ್ದನ್ನ ಏನ್ ಗ್ರಹಿಸಿದ್ರು ಅವರು, ಅದನ್ನ ಏನ್ ಒಳಗಂತ ತಗೊಂಡ್ರು ಅದು ಬಹಳ ಇಂಪಾರ್ಟೆಂಟ್. ಅದಕ್ಕೆ ನೀವು ಆಲ್ವೇಸ್ ಡಿಸ್ಕಷನ್ ಮಾಡ್ತಾ ಇರ್ಬೇಕು. ಹೌದಾ? ಸೊ ಮೊಬೈಲಿಗೆ ಯು ನೀಡ್ ಟು ಪುಟ್ ಸಮ್ ರೂಲ್ಸ್, ಸಮ್ ರಿವಾರ್ಡ್ ಸಿಸ್ಟಮ್. ಓಕೆ, ಒಂದ್ಸಲ ಅದು ಕ್ರಾಸ್ ಆಯ್ತಂದ್ರೆ ಬಹಳ ಕಷ್ಟ ಇದೆ. ದೆನ್ ಯು ಹ್ಯಾವ್ ಟು ಪುಟ್ ದೆಮ್ ಇಂಟು ನಿಮ್ಯಾನ್ಸ್. ನಿಮ್ಯಾನ್ಸ್ ಅಲ್ಲಿ ಇವತ್ತು ಮೊಬೈಲ್ ಡಿ ಅಡಿಕ್ಷನ್ ಸೆಂಟರ್ ಇದೆ, ಅಲ್ಲಿ ಮಕ್ಕಳನ್ನ ಒಳ ಬಿಡುವತ್ನೆ ನೋಡ್ಬೇಕು ಎಷ್ಟು ಕಷ್ಟ ಆಗುತ್ತೆ. ಅದು ಹೇಳ್ತಮ್ಮ ನಾನು ನೋಡುದಿಲ್ಲ, ಅಮ್ಮ ನೋಡುದಿಲ್ಲ, ನಾನು ಕರ್ಕೊಂಡು ಹೋಗೋದು. ಅಮ್ಮನೂ ಅಳ್ತಿರ್ತಾಳೆ, ಅಪ್ಪನೂ ಅಳ್ತಿರ್ತಾನೆ, ಡಾಕ್ಟರ್ ಒಳಗಡೆ ಕರ್ಕೊಂಡು ಹೋಗ್ತಿರ್ತಾರೆ. ಆ ಸೀನಿಗೆ ಹೋಗಬೇಡಿ. ಅದಕ್ಕಿಂತ ಮೊದಲು ನೀವು ಮೊಬೈಲ್ ನೋಡೋದು ಬಿಡ್ರಿ. ಅಡಿಕ್ಷನ್ ಅಂದ್ರೆ ಏನು? ಒಂದನೇ ಇದ್ದು ನಿಮ್ಮ ಮೊಬೈಲು ನಿಮ್ಮ ಜೊತೆ ಬೆಡ್ರೂಮ್ಗೆ ಹೋಗುತ್ತಾ, ಒಂದೇದು ನಿಮ್ ಪಕ್ಕಕ್ಕೆ ಅದು ಮಲಗಿಸ್ಕೋತೀರಾ. ದೆನ್ ಎಡಿಕ್ಷನ್ ಸ್ಟೇಜ್ 1. ಅದಕ್ಕಿಲ್ಲ ಅಂದ್ರೆ ಮೊದ್ಲೆಲ್ಲ ನಾವು ಎಚ್ಚರ ಆದ ಕೂಡ ಹೆಂಡತಿ ಮಕ್ಕಳು ನೋಡ್ತಿದ್ವಿ, ಅದಕ್ಕೆ ಹಚ್ಚಿ ಮಲಗಿಸ್ತಿದ್ವಿ, ಇಲ್ಲ ಹುಡುಗರು ಹಂಗ. ಈಗಿಲ್ಲ, ಹೆಂಡತಿ ಮಕ್ಕಳು ಅದಾವೆಲ್ಲ ಇಂಪಾರ್ಟೆಂಟ್, ಮೊಬೈಲ್ ಇಲ್ಲ ಐತೆ ಅನ್ಕೊಳ್ಳಿ, ಮತ್ತೆ ಅದನ್ನ ಸ್ವಲ್ಪ ಹಿಂಗ್ ನೋಡಿ ಹೆಂಡತಿ ಮಕ್ಕಳನ್ನ ರಿಪ್ಲೇಸ್ ಮಾಡಿದವರು. ಸೊ ವೆದರ್ ಯುವರ್ ಮೊಬೈಲ್ ಇಸ್ ಗೋಯಿಂಗ್ ವಿತ್ ಯು ಟು ದ ಬೆಡ್ರೂಮ್, ದಿಸ್ ಇಸ್ ದ ಫಸ್ಟ್ ಇಂಡಿಕೇಶನ್ ದಟ್ ಯು ಆರ್ ಗೆಟಿಂಗ್ ಅಡಿಕ್ಟೆಡ್. ಸೆಕೆಂಡ್ ಈಸ್ whether your mobile is going with you for the dining table. ಊಟ ಮಾಡುವಾಗ ಮೆಣಸಿನಕಾಯಿ ಹೋಗಿರುತ್ತೆ, then you are almost addicted. Third is if your mobile goes with you to the toilet, then you are addicted. ಯಾಕೆ ನೀವು ಟಾಯ್ಲೆಟ್ಗೆ ಹಂಗೆ ಒಯ್ಯಲೇನೆ ಹಿಂಗೆ ಮಾಡಿದಾಗ ಹಂಗೆ ಹೋಗ್ತಿದ್ರೆ ಏನು ಅಂಡರ್ಸ್ಟ್ಯಾಂಡ್? ಯು ಆರ್ ಅಡಿಕ್ಟೆಡ್. ಹೊರಗೆ ತರೋದು ಹೇಗೆ ಮಕ್ಕಳನ್ನ? ಹಂಗೆ ಸರ್, ಅವ್ರ ಹೊರಗೆ ಏನಾದ್ರು ಕರ್ಕೊಂಡು ಹೋಗ್ರಿ, ಎಂಗೇಜ್ ಮಾಡ್ರಿ ಅವ್ರು. Put them into sports, put them into music, you travel with them, go and take them. There is some bigger world outside. ಮೊಬೈಲ್ ಇಂದ ಮಕ್ಕಳು ಹಾಳಾಗುದಿಲ್ಲ ಸರ್, ಮೊಬೈಲ್ ಇವ್ರನ್ನ ಯೂಸ್ ಮಾಡಾಕ್ತಿದ್ದ ಅದಕ್ಕೆ ಹಾಳಾಗ್ತಾರೆ. ಮೊಬೈಲ್ ಇವ್ರು ಯೂಸ್ ಮಾಡಿದ್ರೆ ಅವರೇ ಹಾಳಾಗ್ತಾರೆ. ಈಗ ನಾನು ಸರ್, ನನ್ನ ಆನ್ಲೈನ್ ಅಲ್ಲಿ 16,000 ಹುಡುಗರು ಇದ್ದಾರೆ, 16,000 ಸ್ಟೂಡೆಂಟ್ಸ್ ಆಲ್ ಓವರ್ ದ ವರ್ಲ್ಡ್, 10 ದೇಶಗಳಲ್ಲಿ ಮೊಬೈಲ್ ಮುಖಾಂತರ ನನ್ನ ಕೋರ್ಸಸ್ ನೋಡ್ತಾರೆ ಅವರು. ಐ ವಿಲ್ ಲಾಟ್ ಆಫ್ ಮನಿ ಥ್ರೂ ಮೊಬೈಲ್ ಸರ್. ಮೊಬೈಲ್ ಇಸ್ ನಾಟ್ ಎಟ್ ಆಲ್ ಅ ಪ್ರಾಬ್ಲಮ್, ಇಟ್ಸ್ ಎ ಟೂಲ್. But the question is whether you are using the mobile or mobile is using you. That's all. ಮಕ್ಕಳಿಗೆ ಮೊಬೈಲ್ ಅನ್ನು ಹೆಂಗ್ ಯೂಸ್ ಮಾಡ್ಬೇಕಂತ ನೀವು ಹೇಳ್ತಾ ಇಲ್ಲ, ಅದಕ್ಕೆ ಮೊಬೈಲ್ ಅವ್ರನ್ನ ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ನೀವೇನಾದ್ರೂ ತಿಳ್ಕೊಂಡ್ರೆ ಇಲ್ಲ ಸರಿ ಮೊಬೈಲ್ ಬಂದು ಹಾಳಾಗೈತಿ, ಇನ್ನೊಂದು ಸಬ್ಜೆಕ್ಟ್ ತಡಿ, ಒಂದು ವರ್ಷ ತಡೀರಿ, ಸ್ಕೂಲ್ಸ್ ವಿಲ್ ಮೇಕ್ ಮೊಬೈಲ್ ಕಂಪಲ್ಸರಿ. And 30% of the syllabus is covered by mobile, artificial intelligence. 70% is covered by teachers. Over a period of time, okay, that school is considered to the best school where 50% is by teacher, 50% is from artificial intelligence. So, ಮಕ್ಕಳು ನೆಕ್ಸ್ಟ್ ಇಯರ್ ಹೆಂಗೆ ನೀವು ಸ್ಕೂಲ್ ಬ್ಯಾಗ್ ಇದೆಲ್ಲ ಕೊಡಿಸ್ತೀರ ಸರ್? ಓಕೆ, ನಿಮ್ ಫೋನ್ ಬರ್ತಿದೆ, ಗುಡ್ ಮಾರ್ನಿಂಗ್ ಮೇಡಮ್, ದಿಸ್ ಇಯರ್ ವಿ ಹ್ಯಾವ್ ಇಂಟ್ರೊಡ್ಯೂಸ್ ಮೊಬೈಲ್ ಫಾರ್ ದಟ್ and school will provide the mobile, kindly deposit 30,000. ನಾವು ಕೊಡ್ಸಿದ್ರೆ
No, madam, your mobile will not be compatible with our school. Do the business, sir. Can you understand? So mobile will come into the classrooms. ಅವಾಗ ಏನ್ ಮಾಡೋದು? ಪಾಪ ಅಸೈನ್ಮೆಂಟ್ ಕೊಟ್ಟಾರ ಮಾಡ್ಕೊಂಡು ಏನ್ ಮಾಡೋದು? So ಅದಕ್ಕೆ don't hate mobile, don't hate technology. Technology is going to be the future for your children. ಅವ್ರಿಗೆ AI ನಲ್ಲಿ ಇಲ್ಲ ಇವತ್ತು. See, the other day 1,000 employees were called to the parking lot. Kangada parking. 1,000 people came down. Okay, ಅವ್ರಿಗೆ they gave Uber 1,000 rupees coupon ಕೊಟ್ರು, voucher. Okay, then ಒಂದು ಟಿಫಿನ್ ಬಾಕ್ಸ್ ಕೊಟ್ರು, ಅಂದ್ರೆ ಪ್ಯಾಕ್ಡ್ ಲಂಚ್ ಕೊಟ್ರು. Then 2 months salary ಕೊಟ್ರು, and they were asked to go. Just because they were not updated or skilled with AI. Is that right? Okay, last month around 12,000 employees were removed from TCS. Now totally last 2-3 months only 54,000 people have lost job in this industry only because they are not upgraded and upskilled with AI. ನಮ್ಮ ಮಕ್ಕಳು ಸರ್, they are going to be in the world. ಈಗ ನಾವು ಇವತ್ತು ಮಗು ಒಂದಿದೆ ಅಂದ್ರೆ ಅವರು 5 years old ಮಗು ಇದೆ, 5th standard ಇದ್ದಾನೆ ಅಂದ್ರೆ he will come to this world, real world in 2035. 2035 ನಲ್ಲಿ ಜಗತ್ತು ಹೆಂಗಿರುತ್ತೆ ಗೊತ್ತಾ ನಿಮಗೆ? It's going to be totally different. You know what is the latest innovation in, ಎಲ್ಲ ಹಿರಿಯರಿಗೆ ಬಹಳ ಖುಷಿ ಆಗುತ್ತೆ, ಬಟ್ ಬಹಳ ಲೇಟ್ ಆಯ್ತು ಅಂತ. ಆದ್ರೂ ಏನಪ್ಪ ಭಾರಿ ಲೇಟೆಸ್ಟ್ ಇನ್ವೆನ್ಷನ್ ಏನ್ ಗೊತ್ತಾ ಸರ್ ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಲ್ಲಿ? ಓಕೆ, 2 important ಇನ್ವೆನ್ಷನ್ಸ್. ಏನಂದ್ರೆ ಒಂದು, ಐ ವುಡ್ ಹ್ಯಾವ್ ಶೋನ್ ಯು ಸಮ್ ವಿಡಿಯೋಸ್ ಅಂಡ್ ಆಲ್, ಬಟ್ ಅಲ್ಲಿ ಸೌಂಡ್ ಇಲ್ಲ ಅಂತ ಬಿಟ್ಟಿದ್ದೇನೆ. ನೌ ದ ಫಸ್ಟ್ AI ಬೇಬಿ ಹ್ಯಾಸ್ ಕಮ್. ನಾವೇನ್ ತಿಳ್ಕೊಂಡಿದ್ವಿ ತಾಯಿ ಗರ್ಭದಲ್ಲೇನೆ ಮಗು ಹುಟ್ಟಬೇಕು, ಮಗು ಹುಟ್ಟಿದ್ರೆ ಹಿಂಗಾಗುತ್ತೆ. ಇಲ್ಲ, ಗರ್ಭದ ಹೊರಗಡೆ ಒಂದು ಗರ್ಭ ಕ್ರಿಯೇಟ್ ಮಾಡಿ ಅದರಲ್ಲಿ ಫಸ್ಟ್ AI ಬೇಬಿ ಬಂದು ಹೊರಗಡೆ ಬಂದು ಅಡ್ಡಾಡತೈತಿ. ಸೊ ಇನ್ನೊಂದ್ ಸ್ವಲ್ಪ ದಿವಸಕ್ಕೆ ಇವೆಲ್ಲ ಬೇಕಾಗಿಲ್ಲ. ಏನ್ ಮಾತಾಡೋದು? ಒಂದ್ ನಿಮಿಷ ಮೇಡಮ್, ಇದು ಮುಗಿಸ್ತೇನೆ. ಒಂದೇ ನಿಮಿಷ ಇದು ಮುಗಿಸ್ತೇನೆ, ಯಾಕಂದ್ರೆ ಅರ್ಧವಲ್ಲ ಆಗ್ತದೆ. ಸೊ AI baby has come now. This is the latest. Can you imagine human beings? ಹೌದಿತ್ತ ಸರ್, ಏನೇನ್ ಸಂಸ್ಕಾರ ಕೊಡ್ತೀರಿ ಅದ್ರಾಗ ಕೊಟ್ಬಿಟ್ರು. ಯಾಕಂದ್ರೆ ಅದು ಹ್ಯೂಮನ್ ಕಾಣಿಸ್ತೈತಿ. Go to internet and see it. First AI baby has come on that. Next, what is the second best invention now? Is death of death by 2045. ಸಾವಿನ ಸಾವು 2045 ಆದ್ಮೇಲೆ ಜನ ಸಾಯೋದೇ ಇಲ್ಲ. ಅದಕ್ಕೆ ನಿಮ್ದೆಲ್ಲ ಲೇಟ್ ಆಗ್ತದೆ ಅಂತ. ಫಸ್ಟ್ 2045 ಮಟ್ಟ ಇರ್ಬೇಕಲ್ಲ, ಇದ್ದ ಮ್ಯಾಂಗ ಟ್ರಾಕ್ ಇರ್ಬೇಕಲ್ಲ. ಹೌದಾ? ನಾನು ಹೇಳ್ತೀನಿ, ಡೆತ್ ಆಫ್ ಡೆತ್ ಬೈ 2045. ಸರ್, ದ ಫಸ್ಟ್ ಎಕ್ಸ್ಪೆರಿಮೆಂಟ್ ಇಸ್ ಹ್ಯಾಪನಿಂಗ್ ಇನ್ 2029. 2 scientists have found out why human beings die, and they say like aging is not a natural process, aging is a disease ಅಂತಾರೆ ಅವರು. ಅವ್ರು ಸುಮ್ಮನೆ ಕ್ಯಾನ್ಸರ್ ನ ಐಡೆಂಟಿಫೈ ಮಾಡ್ಲಿಕ್ಕೆ ಹೋಗಿದ್ರು, ಕ್ಯಾನ್ಸರ್ ಸೆಲ್ಸ್ ನ ರಿಜ್ಯೂನೇಟ್ ಹೆಂಗ್ ಮಾಡ್ಬೇಕು ಅಂತ. ಅಲ್ಲಿ ಅದಕ್ಕೇನೋ ಅಂತಾರಪ್ಪ ಸೈಂಟಿಫಿಕಲಿ ಟೆಲಿಸ್ಟೋಮಿಯಲ್ ಏನೋ ಅಂತಾರೆ. ಹೆಂಗೆ ಶೂಸ್ ಇರುತ್ತಲ್ಲ, ಶೂಸ್ ಮೇಲೆ ಸಾಕ್ ನಮ್ದು ಲೇಸ್ ಇರುತ್ತಲ್ಲ, ಲೇಸ್ ಮೇಲೆ ಒಂದು ಪ್ಲಾಸ್ಟಿಕ್ ಇರೋದಿಲ್ವಾ, ಅಂತದ್ದು ಒಳಗಡೆನೆ ಇರ್ತವೆ. ಆ ಪ್ಲಾಸ್ಟಿಕ್ ಯಾವಾಗ ವೇರ್ ಅಂಡ್ ಟೇರ್ ಆಗುತ್ತೆ, ಅಲ್ಲಿ ಕ್ಯಾನ್ಸರ್ ಸೆಲ್ಸ್ ಡೆವಲಪ್ ಆಗ್ತವೆ. ವಾಪಸ್ ಆ ಪ್ಲಾಸ್ಟಿಕ್ ಅನ್ನ ವಾಪಸ್ ಡೆವಲಪ್ ಮಾಡಿದ್ರು ಅಂದ್ರೆ, ಪ್ಲಾಸ್ಟಿಕ್ ಅಲ್ಲ ಹಂಗೆ ಹೇಳ್ತಾ ಇದ್ದೇನೆ. ಸೊ ಆ ಡೆವಲಪ್ ಆದ್ರೆ ಇದನ್ನ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಇವರು ಅದನ್ನ ಡೆವಲಪ್ ಮಾಡಿದ್ರು, ಕ್ಯೂರ್ ಆಯ್ತು ಕ್ಯಾನ್ಸರ್. ಅದಕ್ಕೆ ಅವ್ರು ಮುಂದಂದ್ರು, ಈಗ ಮತ್ತೆ ಮನುಷ್ಯ ಏಜ್ ಆಗುತ್ತೆ, ವಯಸ್ಸಾಗುತ್ತೆ ಅಂದ್ರೇನು, ಇವೆಲ್ಲ ಏನಿರ್ತಾವಲ್ಲ ಅವು ಪ್ಲಾಸ್ಟಿಕ್ ಅವೇನಿರ್ತಾವಲ್ಲ ಕವರ್, ಅದು ವೇರ್ ಅಂಡ್ ಟೇರ್ ಆಗ್ತಾ ಮನುಷ್ಯ ಕುಗ್ತಾ ಹೋಗ್ತಾನೆ, ವಯಸ್ಸಾದಾಗ ಆಗ್ತಾನೆ, ಕೊನೆಗೆ ಒಂದ್ ದಿವಸ ಸಾಯ್ತಾನೆ. ಅವ್ರೇನಂದ್ರು, ಕ್ಯಾನ್ಸರ್ ಸೆಲ್ಸ್ ನ ರಿಜ್ಯೂನೇಟ್ ಮಾಡ್ಬೇಕಂದ್ರೆ ಪೂರಾ ಬಾಡಿ ಸೆಲ್ಸ್ ರಿಜ್ಯೂನೇಟ್ ಮಾಡ್ಬೋದು. They wrote a paper in Science magazine and it is approved now. Now they are going to do the first experiment in 2029 and they have declared 2045 there will be death of death. ಆ ಜಗತ್ತಿಗೆ ನಮ್ಮ ಮಕ್ಕಳು ಹೋಗ್ತಾ ಇದ್ದಾರೆ. ದಯಮಾಡಿ ಮೊಬೈಲ್ ನ ಹಿಟ್ ಮಾಡಬೇಡಿ. ಈಗ ಸದ್ಯ ತ್ರಾಸ ಐತಿ, ಬಟ್ ಯು ಶುಡ್ ಸ್ಪೆಂಡ್ ವ್ಯಾಲ್ಯೂ ಟೈಮ್ ಇನ್ ಹೆಲ್ಪಿಂಗ್ ದೆಮ್ ಟು ರೀಚ್ ಔಟ್ ಎವ್ರಿಥಿಂಗ್. ಕಲೀಲಿಕ್ಕೆ ಹಚ್ಚಿ, ಅದರಲ್ಲಿ ಮೊಬೈಲ್ ನಲ್ಲಿ ಬಹಳ ಇದೆ, ದೊಡ್ಡ ಜಗತ್ತು, ದೊಡ್ಡ ಲೈಬ್ರರಿ ಅದು. ಅದರಲ್ಲಿ ಏನಾದ್ರೂ ಸಿಗುತ್ತೆ, ಒಳ್ಳೇದು ಸಿಗುತ್ತೆ, ಕೆಟ್ಟದ್ದು ಸಿಗುತ್ತೆ. ನೀವು ಕರೆಕ್ಟ್ ಆಗಿ ದಾರಿ ತೋರಿಸಿದ್ರೆ ಆಗುತ್ತೆ. ಗೊತ್ತಾಯ್ತಾ? ನಮ್ಮ ಸಮಯ ಈಗೆಲ್ಲ ಫೋನೋಗ್ರಫಿ ಅಂತೀರಾ ನೀವು. ನಮ್ಮ ಸಮಯದಲ್ಲಿ ನಾವೇನ್ ಮಾಡಿಲ್ವಾ ಹೇಳಿ ಸರ್? ಜನರೇಷನ್ ವಾಯ್ದವ್ರು ಒಂದು ನಗಾತಾರ ನೋಡ್ರಿ, ಎಲ್ಲ ಹಾಸ್ಟೆಲ್ನಲ್ಲೆಲ್ಲ ಅವಾಗ VCR ಬರ್ತಿದ್ವಿ. ಹೌದಾ ಸರ್? ಬರ್ತಿದ್ದಲ್ಲ ಸರ್? ಹ್ಞೂ ಅನ್ರಿ, ನಾವು ಬೋಕ್ ಕೆಟ್ಟದನ್ನೇ VCR ಬರ್ತಿದ್ದು, ಕದ್ದು ಮುಚ್ಚಿ VCR ಬರ್ತಿದ್ದು. ಅದ್ರ ಜೊತೆ ಆ VCR ನೋಡ್ಕೊಂಡು ರಾತ್ರಿ ಎಲ್ಲ ಇದು ಮಾಡ್ಕೊಂಡು ನೋಡ್ತಾ ಇದ್ವಿ, ನಾವು ನೋಡ್ತಾ ಇದ್ವಿ. ಬಟ್ ಇಂಪ್ಯಾಕ್ಟ್ ಇದ್ದಿದ್ದಿಲ್ಲ, ಯಾಕಂದ್ರೆ ಅವಾಗ ಆ ಧೈರ್ಯ ಇದ್ದಿದ್ದಿಲ್ಲ ನಮ್ಗೆ. ಇವತ್ತು ಮಕ್ಕಳು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ.
ಪುಸ್ತಕಗಳು ಬರ್ತಿದ್ದು. ಡೆಬೋನಿಯರ್ ಯಾವಾಗ ಬಂದಿತ್ತು? ನಮ್ಮ ಸಮಯದಲ್ಲೇ ಬಂದಿರೋದಲ್ಲ ಡೆಬೋನಿಯರ್. ಅಶೀಲವಾದ ನೋಡುದು ಅವಾಗಲೇ ಇತ್ತು ಸರ್, ಎಲ್ಲ ಇತ್ತು. ಈಗ ಏನಾಗ್ತಿದೆ, ಮಕ್ಕಳು ಲಘು ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾರೆ. ಯಾಕಂದ್ರೆ ಹಾಲು ಕುಡಿತಾ ಇದ್ದಾರೆ. ಹಾಲು, ಆಲ್ಕೋಹಾಲ್ ಅಲ್ಲ, ಹಾಲು. ಹಾಲಲ್ಲಿ ಆಕ್ಸಿಟಾಸಿನ್ ಅಂತ ಇರುತ್ತೆ. ಆ ಆಕಳುಗಳು, ಎಮ್ಮೆಗಳು ಚಲೋ ಹಾಲು ಕುಡ್ಲಿ ಅಂತ ಆಕ್ಸಿಟಾಸಿನ್ ಹಾಕ್ತಾರೆ. ಆಕ್ಸಿಟಾಸಿನ್ ಇಸ್ ಲವ್ ಹಾರ್ಮೋನ್. ಯಾವಾಗ ನಿಮ್ಗೆ ಹೊಸದಾಗಿ ಮದುವೆ ಆಗಿರುತ್ತೆ, ಕೈಯಲ್ಲಿ ಕೈ, ಹುಡುಗ ಹುಡುಗಿ ನೀವು ಕೈಯಲ್ಲಿ ಕೈ ಹಿಡ್ಕೊಂಡಾಗ ಒಳಗಡೆ ಒಂದು ಟೈಪ್ ಆಗ್ತಿತ್ತಿಲ್ಲ ಸರ್. ಈಗ ಆಗುದಿಲ್ಲ, ಅದು ಬೇರೆ ಆಗುತ್ತಿಲ್ಲ. ಅದು ಒಳಗಡೆ ಏನೊಂದು ಫೀಲಿಂಗ್ ಆಗ್ತಿತ್ತಿಲ್ಲ ಹೊಸದಾಗಿ ಫಸ್ಟ್ ಟೈಮ್ ಟಚ್ ಮಾಡಿದಾಗ. ಇದು ಅದೇ ಆಕ್ಸಿಟಾಸಿನ್. ಆಮೇಲೆ ದಿನ ಟಚ್ ಮಾಡಿದಾಗ ಆಕ್ಸಿಟಾಸಿನ್ ಆಗಿದ್ದು ಗೊತ್ತಾಗುತ್ತೆ. ಹೌದಾ? ಮತ್ತೆ ಹೊಸದಾಗಿ ಯಾರು ಟಚ್ ಮಾಡಿದ್ರೆ ಮತ್ತೆ ರೈಟ್. ಸೊ ದಿಸ್ ಇಸ್ ಆಕ್ಸಿಟಾಸಿನ್, ದಿಸ್ ಇಸ್ ಕಾಲ್ಡ್ ಲವ್ ಹಾರ್ಮೋನ್. ಗೊತ್ತಾಯ್ತಾ? ಸೊ ಆಕಳು ಯಾವಾಗ ಅದ್ರದ್ದೇನು ಮಗು ಇರುತ್ತೆ, ಅದು ಸಮೀಪ ಕರ್ಕೊಂಡು ಹೋದಾಗ ಆಕ್ಸಿಟಾಸಿನ್ ರಿಲೀಸ್ ಆಗಿದ್ರಿಂದ ಹಾಲು ರಿಲೀಸ್ ಆಗುತ್ತೆ. ಇವತ್ತು ಕರಗಳನ್ನ ಮಾರ್ಬಿಡ್ತಾ ಇದ್ದಾರೆ, ಇಲ್ಲ ಕೊಂದ್ಬಿಡ್ತಾ ಇದ್ದಾರೆ, ಏನೋ ಆಗ್ತಾ ಇದೆ. ಅದಕ್ಕೆ ಹಾಲು ಕೊಡ್ಲಿಕ್ಕೆ ಸಮಯ ತಗೊಳುತ್ತಲ್ಲ, ಅದಕ್ಕೆ ಆಕ್ಸಿಟಾಸಿನ್ ಇಂಜೆಕ್ಷನ್ ಕೊಡ್ತಾರೆ ಬಹಳ ಕ್ವಾಂಟಿಟಿ. ಅವಾಗ ಅದು ಹಾಲು 1 ಲೀಟರ್ ಇದ್ದಿದ್ದು 2 ಲೀಟರ್ ಕೊಡ್ತಿತ್ತು. ಅದು ಕನ್ಫ್ಯೂಷನ್, ಪಾಪ ಆಕಳಿಗೂ ಕನ್ಫ್ಯೂಷನ್ ಮಾಡ್ತಾ ಇದ್ದಾರೆ. ಗೊತ್ತಾಯ್ತಾ? ಗೋ ಹತ್ಯೆ ಮಾಡೋದು ಚಲೋ ಅನಿಸುತ್ತೆ ಕೆಲವೊಮ್ಮೆ ಇದನ್ನ ಮಾಡೋದಕ್ಕಿಂತ. ಗೊತ್ತಾಯ್ತಾ? ಯಾಕೆಂದ್ರೆ ಇದ್ರದ್ದು ಎಫೆಕ್ಟ್ ಬಹಳ ಚೆನ್ನಾಗಿದೆ ಸರ್. ಏನಂದ್ರೆ ಅದನ್ನ ಇದು ಮಾಡಿ ಹಾಕಿದ ತಕ್ಷಣ ಹಾಲಿನ ಮುಖಾಂತರ ಆಕ್ಸಿಟಾಸಿನ್ ಮಕ್ಕಳ ಬಾಯಲ್ಲಿ ಹೋಗ್ತೀನಿ. ಹಾಲು ಕುಡಿ, ಮುಂಜಾನೆ 1 ಲೀಟ್ರು, ಸಂಜೆ 1 ಲೀಟ್ರು, ಅದು ಕುಡಿಸಿ ಹಾಲು ಜೊತೆ ಆಕ್ಸಿಟಾಸಿನ್ ಒಳಗಡೆ ಹೋಗಿದೆ. ಲವ್ ಹಾರ್ಮೋನ್ ಅದು. ಅವಾಗ ಮಕ್ಕಳು 4ನೇತ 5ನೇತ 6ನೇತಕ್ಕೆ ಪ್ರೌಢಾವಸ್ಥೆಗೆ ಬರ್ತಾ ಇದ್ದಾವೆ. ಪ್ಯೂಬರ್ಟಿ ಬಂದ್ಬಿಡ್ತು. ನಮ್ಮ ಸಮಯದಲ್ಲ 14-15 ವರ್ಷಕ್ಕೆ ಅವಳು ದೊಡ್ಡವಳಾಗಿದ್ದಾಳೆ, ಅವ್ನು ದೊಡ್ಡವಾಗ್ಯಾನ, ಅವ್ನಿಗೆ ಆತೈತಿ, ಮೀಸಿ ಬರತ್ತವ, ಇದು ಬರತ್ತವ ಅಂತ ಹೇಳಿ. ಈಗೆಲ್ಲ ಚಿಕ್ಕ ಹುಡುಗರು ಬರ್ತಾ ಇದೆ. ಹೌದಾ? ಸೊ ಅವು ಲಘು ಮೆಚುರಿಟಿ ಬಂದ ತಕ್ಷಣ ಒಳಗಡೆ ದೇಹ ಕೇಳುತ್ತೆ, ಈತ ಕಡೆ ಮೊಬೈಲ್ ಹೇಳುತ್ತೆ ಏನ್ ಮಾಡ್ಬೇಕಂತ. ಹಂಗ ಮೊಬೈಲ್ ನೋಡಿದ ಇನ್ನೊಬ್ಬ ಹುಡುಗ ಇರ್ತಾನೆ, ಇಬ್ರು ಸೇರ್ಕೊಳ್ತಾರೆ, ಪ್ರೆಗ್ನೆನ್ಸಿ ಆಗುತ್ತೆ. ಎಷ್ಟು ಡೆಲಿವರಿ ಸರ್? ನಮ್ಮ ಏರಿಯಾದಲ್ಲಿ 700 ಅಬಾರ್ಷನ್ಸ್ ಪರ್ ಮಂತ್. ಸಿಕ್ಕದೆಲ್ಲ ಇದು. ಸೊ ಇವೆಲ್ಲ ಆಗ್ತಾ ಇದೆ. ಸೊ ಯು ನೀಡ್ ಟು ಮೇಕ್ ದಮ್ ಕಾನ್ಶಿಯಸ್ ಆಫ್ ದಿಸ್. ಡಿಸ್ಕಸ್, ಅಡೋಲೆಸೆನ್ಸ್ ನ ಡಿಸ್ಕಸ್ ಮಾಡಲೇಬೇಕು. ನಾವೇನೋ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ. ಲೆಟ್ ಅಸ್ ಸಿ ಹೌ ಇಟ್ ಕ್ಯಾನ್ ವರ್ಕ್ ಔಟ್. ಗುರುರಾಜ್ ಕರ್ಗಿ ಸರ್, ನಾ ಸೋಮೇಶ್ವರ್ ಸರ್, CR ಚಂದ್ರಶೇಖರ್, ಹಾಗೆ ಎಷ್ಟೋ ಒಂದು ಜನ ಸೇರ್ಕೊಂಡು ಈ 8th 9th 10th 11th 12th ಹುಡುಗಿಯರಿಗೆ ಎಸ್ಪೆಷಲಿ ಓಕೆ, ಈ ಒಂದು ಇದರಲ್ಲಿ ಏನೇನು ಅವ್ರ ಜ್ಞಾನ ಬೇಕಲ್ಲ ಅಡೋಲೆಸೆನ್ಸ್ ರಿಲೇಟೆಡ್, ಅದನ್ನಷ್ಟು ನೀವು ಅಜ್ಜಂದಿರು ಹೇಳ್ತಾ ಇದ್ದಾರೆ ನಮ್ಮ ಮಕ್ಕಳಿಗೆ. ಅಜ್ಜಂದಿರು ಮತ್ತು ಅಜ್ಜಿಯರನ್ನೆಲ್ಲ ಕೂಡಿಸಿದ್ದೇನೆ ನಾನು. ಅವರೆಲ್ಲ ಸೇರ್ಕೊಂಡು ಮೊಮ್ಮಕ್ಕಳಿಗೆ ಹೇಳ್ತಾರೆ, ಇದು ಹಿಂಗಿರುತ್ತೆ, ಇದು ಮಂತ್ಲಿ ಪೀರಿಯಡ್ಸ್ ಅಂದ್ರೆ ಹಿಂಗೆ ಹೈಜೀನ್ ಇರಬೇಕು, ಹಿಂಗಾಗುತ್ತೆ. ಮಕ್ಕಳು ಸುಳ್ಳು ಗಾಬರಿಯಲ್ಲಿದ್ದಾರೆ, ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ. ಗೊತ್ತಾಯ್ತಾ? ಸೊ ಅದೆಲ್ಲ ನಾವು ವಿ ಆರ್ ಕಮಿಂಗ್ ಔಟ್ ವಿತ್ ಸ್ಮಾಲ್ ಕೋರ್ಸ್ ಫಾರ್ ದಟ್. ಸೊ ದ್ಯಾಟ್, ಯಾಕಂದ್ರೆ ಏನಾಗ್ತಾ ಇದೆ, ಟೀಚರ್ಸ್ಗೆ ಹೇಳೋಕೆ ರಿಸ್ಕ್ ಇದೆ. ಈಗ ನಾನು ಇಷ್ಟೆಲ್ಲ ಮಾತಾಡಿದ್ದೇನೆ, ಇದೆಲ್ಲ ರಿಸ್ಕಿನೇ. ಯಾಕಂದ್ರೆ ನಾಳೆ ನನ್ನ ಇಮೇಜ್ ಹಂಗೆ ಹೋಗ್ಬೋದು. ನಾನು ಅದನ್ನೆಲ್ಲ ಬಿಟ್ಟು ಅದನ್ನೆಲ್ಲ ದಾಟಿ ಬಂದ್ಬಿಟ್ಟಿದ್ದೆ ನನಗೆ. ಗೊತ್ತಾಯ್ತಾ? ನಾವೇನು ಕರಿಯರ್ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ, ಕೊಡೋ ಸಮಯನ ಕೊಡ್ತಾ ಇದ್ದೇವೆ. ಬಟ್ ಟೀಚರ್ಸ್ ಯಾರು ರಿಸ್ಕ್ ತೊಗೊಳ್ಳೋದಿಲ್ಲ. ಏನೋ ಹೇಳಲಿಕ್ಕೆ ಹೋಗಿ ಏನೋ ಮಿಸ್ಇಂಟರ್ಪ್ರಿಟ್ ಆಗಿ ಆ ಟೀಚರ್ ವ್ಯಾಲ್ಯೂ ಬ್ರ್ಯಾಂಡೆಡ್ ಇದಾಗ್ಬಿಡ್ತು ಅಂದ್ರೆ ಕಷ್ಟ ಆಗುತ್ತೆ, ಜಾಬ್ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಯಾವುದೇ ಟೀಚರ್ ಇದ್ರ ಬಗ್ಗೆ ರಿಸ್ಕ್ ತಗೊಳ್ತಾ ಇಲ್ಲ. ಪಾಲಕರಿಗೆ ತಮ್ಮ ಮಕ್ಕಳ ಜೊತೆ ಈ ವಿಷಯಗಳ ಬಗ್ಗೆ ಮಾತಾಡಲಿಕ್ಕೆ ಮಜಬೂರ ಇದೆ. ಯಾಕಂದ್ರೆ ನಮ್ಮ ಟೈಮಿಗೆ ಯಾರು ಮಾತಾಡ್ಲಿಲ್ಲ. ಯಾರೋ ಬಗ್ಗೆ ಅಕ್ಕ ಇದ್ಲು, ತಂಗಿ ಇದ್ಲು, ಏನೋ ಒಂದು ಹಂಗೆ ಕೇಳಿಸ್ಕೊಂಡ ಹೋಗಿರೋದು. ಈ ಮಕ್ಳಿಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಕ್ಕಳು ತಾವೇ ಡಿಸ್ಕಸ್ ಮಾಡಿ ಏನೇನೋ ಡಿಸಿಷನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಇದೊಂದು ಕೋರ್ಸ್ ಮಾಡಿದ್ರೆ ಅವ್ರು ಸ್ವಂತ ತಾವು ಕುತ್ಕೊಂಡು ತಾವು ಒಬ್ಬರೇ ನೋಡಿ ಅಥವಾ ಸಣ್ಣ ಸರ್ಟಿಫಿಕೇಟ್ ಎಕ್ಸಾಮ್ ಬರೆದ್ಬಿಟ್ರೆ, ಎಕ್ಸಾಮ್ ಅಂದ್ರೆ ಅದಕ್ಕೆ ಅಂದ್ರೆ ನೋಡಿದ್ದಾರೆ ಅನ್ಲಿಕ್ಕೆ ಬರೆದ್ರು ಅಂದ್ರೆ ದೆನ್ ದೇ ವಿಲ್ ಬಿ ಅವೇರ್, ದೇ ವಿಲ್ ಬಿ ಅಲರ್ಟ್, ದೆನ್ ದೇ ನಾಟ್ ಫಾಲ್ ಇನ್ ಟು ಆಲ್ ದೀಸ್ ಪ್ರಾಬ್ಲಮ್ಸ್. ಅಲ್ಲಿವರೆಗೆ ಓಕೆ, ಇದೊಂದು ಕೋರ್ಸ್ ಬಂದ್ರೆ ನಿಮ್ಗೆ ಮುಟ್ಟುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ನೀವು ಜಾಗೃತ ಆಗ್ಲೇಬೇಕು. ಮಕ್ಕಳ ಜೊತೆ ಅವೈಲಬಲ್, ಅಪ್ರೋಚಬಲ್. ಅದಕ್ಕೆ ನಾನು ನಿಮ್ ಕೋರ್ ಪಾಯಿಂಟ್ಸ್ ಅಷ್ಟೇ ಹೇಳಿದ್ದೇನೆ. ಬಹಳ ಪ್ಯಾರೆಂಟಿಂಗ್ ಅಲ್ಲಿ ಬಹಳ ಇದಾವೆ, ಬಟ್ ಇದು ಬೇಸಿಕ್ಸ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್. ಜಸ್ಟ್ ಬಿ ಅಟ್ ಹೋಮ್, ಇನ್ವೆಸ್ಟ್ ಟೈಮ್. ಇಟ್ಸ್ ನಾಟ್ ಮನಿ, ಇಟ್ಸ್ ಟೈಮ್. You need to invest and have those feelings. Yeah. Okay. ಸರ್ ಮೇಡಮ್ ನೀವೇನೋ ಹೇಳ್ತಾ ಇದ್ದೀರಿ. ಮೊಬೈಲ್ದು ಮೈನಸ್ ಪಾಯಿಂಟ್ಸ್ ಎಲ್ಲ ತುಂಬಾ ಇದು ಮಾಡಿದ್ರಲ್ಲ, ನಮ್ದು ಒಂದು ಸಣ್ಣ ಎಕ್ಸ್ಪೆರಿಮೆಂಟು ಪಾಸಿಟಿವ್ ಇದ್ರಲ್ಲಿ ಹೋಗ್ತಾ ಇದೆ. ಈ ಗುಂಪಲ್ಲಿ ಗಣೇಶ್ ಸರ್ ಮತ್ತೆ ಇವರು ಗಣೇಶ್ ಅವರ ಒಪ್ಪಿಗೆ ಮೇರೆಗೆ ನಿಮಗೆಲ್ಲ ತಿಳಿಸಲಿಕ್ಕೆ ಇಷ್ಟಪಡ್ತೀವಿ. ನಮ್ಮದು ಒಂದು ಸಂಸ್ಕೃತ ಭಾರತಿ ಶಾಲೆ ಇದೆ. ಇದೇ ಥರ ಬೇಕಾದಷ್ಟು ಸಮಾರಂಭಗಳಲ್ಲಿ ನಾವು ಈ ಥರ ಪೇರೆಂಟ್ಸ್ಗಳನ್ನು ಕೇಳ್ಕೊಂಡಾಗ ನಮಗೆ ತುಂಬ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಬಂತು. ನನಗೆ ಒಂದು ಜವಾಬ್ದಾರಿ ಕೊಟ್ಟರು ಪರ್ಸನಲ್ ಆಗಿ. ಲಾಸ್ಟ್ 1 ಇಯರಿಂದ ನಡೆಸ್ತಾ ಇದ್ದೀವಿ.
ಮಕ್ಕಳು ತುಂಬ ಡಿಸ್ಟರ್ಬ್ ಆಗಿದ್ದಾರೆ, ರಾತ್ರಿ ಪೂರ್ತಿ ಫೋನ್ ಇಟ್ಕೊಳ್ತಾರೆ ಅಂದಾಗ ನನಗೆ ನಮ್ಮ ಗುರುಗಳು ಹೇಳಿದ್ರು, ಮೇಡಮ್ ನೀವು ವಿಷ್ಣು ಸಹಸ್ರನಾಮ ಚಿಕ್ಕ ವಯಸ್ಸಿಂದ ಹೇಳ್ತೀರಲ್ಲ, ನೀವು ಯಾಕೆ ಪ್ರಯತ್ನ ಪಡಬಾರ್ದು ಅಂತ. ನಾನು ಸುಮಾರು 1 ವರ್ಷದಿಂದ 3 ವರ್ಷದ ಮಕ್ಕಳಿಂದ ಹಿಡಿದು ವಿಷ್ಣು ಸಹಸ್ರನಾಮ 8:30 ರಾತ್ರಿ ಶುರು ಮಾಡ್ತೀನಿ, 9 ಗಂಟೆಗೆ ಮುಗಿಸ್ತೀನಿ. ಒಂದೊಂದು ಪದವನ್ನು ಹೇಳ್ಕೊಡ್ತೀನಿ. ತುಂಬಾ ಚಿಕ್ಕ ಮಕ್ಕಳು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ. ಅದು ಬೇರೆ ವಿಷಯ, ಅವರು ಶ್ಲೋಕ ಕಲಿಯೋದು ಹೇಳೋದು ಬೇರೆ ವಿಷಯ. ಆಮೇಲೆ ಅವರು ದೇವರು ಕೈ ಮುಗಿದ್ಬಿಟ್ಟು ಮೊಬೈಲ್ ಆಫ್ ಮಾಡ್ಬಿಟ್ಟು ಮಾಡ್ತಾ ಇದ್ದಾರೆ. ಇದು ಒಂದು ಪಾಸಿಟಿವ್ ಎಫೆಕ್ಟ್. ಇನ್ನೊಂದೇನು ಅಂದ್ರೆ ಅವ್ರ ಮನೆ ಅಜ್ಜಿನೂ ಎಲ್ಲ ಬಂದು ಕೂತ್ಕೊಂಡು 83 ವರ್ಷದ ಅಜ್ಜಿನೂ ಇವಾಗೆಲ್ಲ ಕೂತ್ಕೊತಾರೆ. ಅವ್ರು ಹೇಳ್ತಿದ್ರು, ಆದ್ರೆ ಆ ಮಕ್ಕಳಿಗೆ ಎನ್ಕರೇಜ್ ಆಗಿದೆ. ತಂದೆ ತಾಯಿನೂ ಕೂತ್ಕೊತಿದ್ದಾರೆ. ಒಂದೊಂದು ಗುಂಪಲ್ಲಿ 3 ಜನ, ತಾಯಿ, ಗಂಡು ಮಗು, ಹೆಣ್ಮಗು, 3 ಜನ. ಆ 3 ವರ್ಷದ ಮಗು ಹೇಳುತ್ತೆ, ಮಿಸ್ ಹೇಳ್ಕೊಡಿ ನಾನು ಹೇಳ್ತೀನಿ ಅನ್ನತ್ತೆ. ಅದಕ್ಕೆ ಪ್ರೊನೌನ್ಸಿಯೇಷನ್ ಈಗ ಬರ್ತಾ ಇದೆ. 3 ವರ್ಷದ ಮಕ್ಕಳೇ 10 ಜನ ಇದ್ದಾರೆ. ನನಗೆ ಅದು ತುಂಬಾ ಒಂದು ಏನಾಗಿದೆ ಅಂದ್ರೆ ನನ್ನ ಕಾನ್ಫಿಡೆನ್ಸ್ ಅನ್ನ ಇಂಪ್ರೂವ್ ಮಾಡಿದೆ. ಯಾರು ಬೇಕಾದ್ರೂ ಅಪ್ರೋಚ್ ಮಾಡಿ ನಾನು ಹೇಳ್ಕೊಡ್ತೀನಿ. ಈಗ 85 ಮಕ್ಕಳಿಗೆ ನಾನು ಪ್ರತಿದಿನ ರಾತ್ರಿ ಹೇಳ್ಕೊಡ್ತಿದ್ದೀನಿ. ಬೇಕು ಅಂದ್ರೆ ಇನ್ನೊಂದು ಬ್ಯಾಚ್ ಮಾಡ್ತೀನಿ. ಇದು ಶಂಕರ ಮಠದ ಮೂಲದಿಂದ ಆಗ್ತಾ ಇರೋದು. ಇದು 1ನೇದು. 2ನೇದೇನು ಅಂದ್ರೆ ಡಿಸೆಂಬರ್ 20ನೇ ತಾರೀಕು ಮೈಸೂರು ಅರಮನೆ ಒಳಗಡೆ ಬೈಲಲ್ಲಿ ಶಂಕರ ಮಠದಿಂದ ಶಂಕರ ಸ್ತುತಿ ಅಂತ ಹೇಳ್ಬಿಟ್ಟು 3 ಶ್ಲೋಕಗಳನ್ನ ಸಮಾಜಕ್ಕೆ ಕೊಟ್ಟಿದ್ದಾರೆ, ಮೂಲ ಗುರುಗಳ. ಅದರಲ್ಲಿ ತುಂಬಾ ನೀತಿ ಇದೆ. ಈ ಮಕ್ಕಳನ್ನ ತಿದ್ದಕ್ಕೆ ಇದೊಂದು ಸಣ್ಣ ಪ್ರಯತ್ನ. ಗುರುಗಳು ಬೇಕಾದಷ್ಟು ಕೊಟ್ಟರು, ಅದು ಒಂಥರ ನಾವು ಮೆಜರ್ ಮಾಡೋಕ್ಕೆ ಆಗಲ್ಲ. ಅದನ್ನ ನಾವು ನಮ್ಮ ಮೂಲಕ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು, ಅದು ಬೇರೆ ವಿಷಯ. ಇದರಲ್ಲಿ ನೀವೆಲ್ಲ ಭಾಗಿಯಾಗಿ ಅಂತ ಕೇಳ್ಕೊತೀನಿ. ಆ ಸ್ಕ್ರಿಪ್ಟ್ ನಾವು ನಿಮಗೆ ತಲುಪಿಸೋಕ್ಕೆ ಪ್ರಯತ್ನ ಪಡ್ತೀವಿ. ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ಗುರುಗಳಿಗೆ ಮತ್ತೆ ಗಣೇಶ್ ಸರ್ಗೆ ಹೃದಯಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ, ನಾನು ನಂಬರನ್ನ ಗಣೇಶ್ ಸರ್ಗೆ ಕೊಟ್ಟಿರ್ತೀನಿ. ಯಾವ ಮಕ್ಕಳಿಗೆ ವಿಷ್ಣು ಸಹಸ್ರನಾಮ ಕಲಿಸ್ಬೇಕು, ಅವರನ್ನ ಒಂದು ಮೊಬೈಲಿಂದ ಈಚೆ ತರಬೇಕು ಅನ್ನೋ ಒಂದು ಇರುತ್ತೆ. ದಯವಿಟ್ಟು ನನಗೆ ಸಹಕರಿಸಿ ಅಂತ ಧನ್ಯವಾದ. Okay, so this is my contact number. Okay, this is my office number. ನನ್ನ ನಂಬರ್ ಕೊಡೋದಿಲ್ಲ, ದಯಮಾಡಿ ಕ್ಷಮಿಸಬೇಕು. ಯಾಕಂದರೆ ನಾನು ಫೋನ್ ಎತ್ತೋದೇ ಇಲ್ಲ, ಆಮೇಲೆ ನಿಮ್ಮ ಕಡೆ ಬಯಸ್ಕೊಡೋದಾಗುತ್ತೆ. ಬಟ್ ಯು ವಾಂಟ್ ಟು ರಿಯಲಿ ಟಾಕ್ ಟು ಮೀ, ಯು ಕ್ಯಾನ್ ಟಾಕ್ ಟು ಮೈ ಆಫೀಸ್, ದೇ ವಿಲ್ ಕನೆಕ್ಟ್ ಟು ಮೀ. ಎರಡನೇದು, ದಿಸ್ ಇಸ್ ಮೈ maheshmasha.com is my website. You can go to the website and see. ಆಮೇಲೆ ಯೂಟ್ಯೂಬು, ಇನ್ಸ್ಟಾಗ್ರಾಮು, FB ಅಲ್ಲೆಲ್ಲ ಮಹೇಶ್ ಮಾಷಾ ಅಂತಲೇ ಇದೆ. ಯು ಕ್ಯಾನ್ ಗೋ ಆ್ಯಂಡ್ ಸಬ್ಸ್ಕ್ರೈಬ್. ಡೋಂಟ್ ಗೆಟ್ ಅಡಿಕ್ಟೆಡ್ ಟು ಮೀ. ಹೌದಾ, ಚೆನ್ನಾಗಿರ್ತಾವ ಸರ್ ನಿಮ್ಮ ವಿಡಿಯೋ, ಬಾರಿ ಇರ್ತಾವೆ ಸರ್, ಬಾರಿ ಇರ್ತಾವೆ. ನೋ, ನಾಟ್ ರಿಕ್ವೈರ್ಡ್. ಟೇಕ್ ಅಪ್ 1 ವಿಡಿಯೋ, ಇಂಪ್ಲಿಮೆಂಟ್. ಅದೇ ಲಾಡ್ ಆಫ್ ಇಂಪ್ಲಿಮೆಂಟಲ್ ಗೇಮ್ಸ್ ಆರ್ ದೇರ್. ಇದು ಇಟ್ಕೊಳ್ಳಿ. ಇದನ್ನು ಬಿಟ್ಕೊಂಡು ಆನ್ಲೈನಲ್ಲಿ ಸಪೋಸ್ ಯು ವಾಂಟ್ ಟು ಡೂ 21st century ಪ್ಯಾರೆಂಟಿಂಗ್ ಕೋರ್ಸ್ ಮಾಡಬೇಕಂದ್ರೆ ಎವ್ರಿ ಡೇ 15-20 minutes, if you are ready to invest, then you can do the course. It will be available on website or send here. ಒಂದು ಮೆಸೇಜ್ ಹಾಕಿ ಕೋರ್ಸ್ ಬಗ್ಗೆ ಲಿಂಕ್ ಕಳಿಸಿ ಅಂದರೆ they will send it. You can start the course also. 30 days, every day 30 minutes. Then all these aspects will be covered there in detail. You can have it. Plus, mobile addiction, there is a short course I have introduced. It will cost you around 400 or 300, I don't know, 459 or something like that. How to come out of it. Adರಲ್ಲಿ I have given you 10S principles, how to do it. Very short course, you can take up that course. ಜೊತೆಗೆ there is something called career quest ಅಂತಿದೆ. ಈಗ 10th ಹುಡುಗರು ಬಂದಿದ್ದಾರೆ, PUC ಬಂದಿದ್ದಾರೆ, ಅವ್ರ ಮುಂದೆ ಯಾವ ಕರಿಯರ್ ಮಾಡಿದ್ರೆ ಒಳ್ಳೇದು ಅನ್ನೋದಿರುತ್ತೆ. ಅಲ್ಲಿ ಸ್ವಧರ್ಮ ಮತ್ತು ಸ್ವಭಾವ ಹೇಳಿದ್ದಾರೆ. ಅದು 21 days course. You can always look for that course so that you will have the right, career choice. Okay, that 21 days is for everybody, all elders. But for 10th and 12th, ಇನ್ನೊಂದು ವಾರದಲ್ಲಿ the course is coming up, because they need not do 21 days course. ಯಾಕಂದ್ರೆ ಅಲ್ಲಿ career choice ಇರೋಲ್ಲ, stream choice ಇರುತ್ತೆ, stream selection. That will be done in 3 days or 4 days. You have to write some test. Then along with that, astrology, numerology also will be taken into consideration. Again, I believe in unknown also, right? So ಅದೆಲ್ಲ ಸೇರ್ಕೊಂಡು this is a better career for him, better stream for him ಅಂತ ಹೇಳ್ಕೊಡೋದೊಂದಿದೆ.